ಬಿಡಿಎನಿಂದ ಅನಧಿಕೃತ ಕಟ್ಟಡಗಳ ತೆರವು ಕಾರ್ಯಾಚರಣೆ ಇವತ್ತು ನಾಗರಬಾವಿ ಭಾಗದಲ್ಲಾಯಿತು. ಈ ವೇಳೆ ಅಲ್ಲಿನ ವರ್ತಕರು ಹಾಗೂ ಅಧಿಕಾರಿಗಳ ನಡುವೆ ವಾಗ್ಯುದ್ಧ ಕೂಡ ನಡೆಯಿತು. ನಾಗರಬಾವಿಯಲ್ಲಿ 10ಕ್ಕೂ ಹೆಚ್ಚು ಕಟ್ಟಡಗಳನ್ನು ತೆರವುಗೊಳಿಸಲಾಗಿದೆ. ಹೋಟೆಲ್, ಗ್ಯಾರೇಜ್, ಪೌಲ್ಟ್ರಿ, ಬ್ಯಾಡ್ಮಿಂಟನ್ ಗ್ರೌಂಡ್ ಎಲ್ಲವನ್ನ ತೆರವುಗೊಳಿಸಲಾಗಿದೆ. ನೂರಾರು ಕೋಟಿ ಮೌಲ್ಯದ ಬಿಡಿಎ ಆಸ್ತಿಯನ್ನ ವಶಕ್ಕೆ ತೆಗೆದುಕೊಳ್ಳೋ ಪ್ರಕ್ರಿಯೆ ಆಯಿತು. ಈ ವೇಳೆ ಬಾಡಿಗೆದಾರರಿಗೆ ಮಾಹಿತಿ ಕೊಡದೆ ಏಕಾಏಕಿ ಈ ರೀತಿ ಡೆಮಾಲಿಷ್ ಮಾಡೋದಕ್ಕೆ ಬಂದಿದ್ದಕ್ಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಬಾಡಿಗೆದಾರರು ವ್ಯಕ್ತಪಡಿಸಿದ್ರು. ಬಿಡಿಎ ಅಥವಾ ಮಾಲೀಕರು ಯಾರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಇದ್ದಕ್ಕಿದ್ದ ಹಾಗೆ ಬಂದು ತೆರವು ಮಾಡಿದ್ದಾರೆ ಅಂತ ಗೋಳಾಡ್ತಾ ಇದ್ದಿದ್ದು ಕೂಡ ಕಂಡು ಬಂತು. ಕಾರ್ಯಾಚರಣೆ ಜೆಸಿಬಿ ಬಳಸಿ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ನಮ್ಮದು ನಮ್ಮ ಮಗಳದು ನಮ್ಮ ಮಗಳು ಕೊಟ್ಟಿದ್ದೀವಿ ಕಣಪ್ಪ. ದೂರ ಹುಣಸೂರು ನಾವು ಏನ್ ಬೀದಿಗೆ ಹೋಯ್ತಾರಪ್ಪ, ಎಲ್ಲಿ ಹೋಯ್ತಾರಪ್ಪ, ಬೀದಿಗೆ ಹೋಯ್ತಾರಪ್ಪ. ಅಪ್ಪ ಇದು ಒಂದಾರ ಬಿಟ್ಕೊಡ್ರಪ್ಪ, ಜಾಗಿಲ್ಲ ಕಣಪ್ಪ ನಮ್ಮ ಮಗಳು ಜೀವನ ಮಾಡಕ್ಕೆ. ಇದು ಒಂದಾರ ಬಿಟ್ಕೊಡ್ರಪ್ಪ, ನಿಮ್ ಕೈಗೂ ಕಾಡ್ಕೊಡ್ದು ನೀವು ಒಂದಾರ ಬಿಡ್ಬೇಕನಪ್ಪ. ಫ್ರಿಜ್ ಆಸ್ತಿ ಕಣಪ್ಪ, ಫ್ರಿಜ್ ಅದು ಸತ್ತ ಕಣಪ್ಪ. ಇದು ಅವ್ರ ತಾತಂದು ಅದ. ಇದು ಒಂದಾರ ಬಿಟ್ಕೊಡ್ರಪ್ಪ. ಎಲ್ಲಿ ಹೋಗಿ ಬೀದಿ ಏನ್ ಜೀವನ ಮಾಡಕ್ಕೆ. 35 ಕುಂಟೆ. ಕೊಟ್ಟಿಲ್ಲ ನೋಟಿಸ್ನು ಕೊಟ್ಟಿಲ್ಲ. ಬಂದು ಹೋಗಿತ್ತವ್ರೆ. ಏನು ಇಲ್ಲ ಕಣಪ್ಪ, ನೋಟಿಸ್ ಕೊಟ್ಟಿಲ್ಲ ಅವರು ನಮಗೆ. ಜಡ್ಜ್ಮೆಂಟ್ ನಮ್ಮಂತೆ ಆಗಿದೆ. ಅದಾದ್ಮೇಲೆ ನಾವು ಮಾಡ್ಕೋಬೇಕಾಗಿತ್ತು. ಏನು ನೋಟಿಸ್ ಕೊಟ್ಟಿಲ್ಲ, ದಿಢೀರ್ ಅಂತ ಬಂದು ಬೆಳಿಗ್ಗೆ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. 2014ರಲ್ಲೇ ಆಗಿದೆ. ಜಾಗ ನಮ್ದು ಅಂತ 35 ಕುಂಟೆ. ಸ್ಕೆಚಲ್ಲಿ ಏನ್ ವ್ಯತ್ಯಾಸ ಇದೆಯೋ ಅದನ್ನ ಬಗೆಹರಿಸ್ಕೋಬೇಕಾಗಿತ್ತು. ಅದಕ್ಕೂ ಓಡಾಡ್ತಾ ಇದ್ವಿ. ಆದ್ರೆ ಇದು ಯಾವ್ದಕ್ಕೂ ಜಾಗ ನಮ್ಗೆ ನೋಟಿಸ್ ಕೊಡದೆ ಇದ್ ಮಾಡಿದ್ದಾರೆ, ಹೊಡೆದಿದ್ದಾರೆ. ನಮ್ಗೆ ಇದ್ರಲ್ಲೇ ಜೀವನ ನಡೀತಿದ್ದು. ಇದು 35 ಕುಂಟೆ. ಈಗ ಈ ಬಾಡಿಗೆ ನಿಂತೋಗಿ ಜಾಗ ಎಲ್ಲ ಹಿಂಗೆ ಹೊಡೆದಾಕ್ರೆ ನಾವ್ ಎಲ್ಲೂ ಹೋಗೋಣ, ಏನ್ ಮಾಡೋಣ? ಈಗ ಇದಕ್ಕೂ ನಿಂತ್ಕೊಂಡವ್ರೆ, ನಾವೇನು ಬೀದಿಗೆ ಬರಕ್ಕಾಗತ್ತಾ? ಸಣ್ಣ ಮಕ್ಳಿದ್ದಾರೆ ನಮ್ಗೆ. ಅದು ನಮ್ಮಂತ ನಾವೇ ಇಲ್ಲೇ ಇದ್ದಿದ್ದು. ಇವಾಗ 1 ವರ್ಷ ಆಯ್ತು ನಮ್ಮ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಕಟ್ಟಾಕ್ ಕೊಟ್ಟಿ. ನಮ್ ಇದ್ಬಿಟ್ರೆ ಯಾವ ಜೀವನ ಮಾಡಕ್ಕೂ ಇಲ್ಲ. 50 ವರ್ಷದಿಂದ ಇಲ್ಲೇನೆ ಇದ್ದಿದ್ದು, ನಾವು ಬಾಳ್ತಾ ಇದ್ವಿ ಇದೇ ಜಾಗದಲ್ಲಿ. ಈ ಕಟ್ಟಾಕ್ ಕೊಟ್ಟಿ 1 ವರ್ಷ ಆಯ್ತು. 1.5 ವರ್ಷದಿಂದ ನಾವು ಬೇರೆ ಕಡೆ ಇರೋದು. ಇದ್ಬಿಟ್ರೆ ನಮ್ಗೆ ಇನ್ಯಾವುದೂ ಇಲ್ಲ ನಮ್ಗೆ ಜೀವನ ಮಾಡಕ್ಕೆ. ಬಂದು ನಾಗರಬಾವಿ ಸರ್ಕಲ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಡಿಎ ಈಗ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಅಕ್ರಮವಾಗಿ ಒತ್ತುವರಿಯನ್ನ ಮಾಡ್ಕೊಂಡಿದ್ರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗ, ಅದನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಿದ್ದೀವಿ ಅನ್ನುವಂತ ಮಾತನ್ನ ಬಿಡಿಎ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ 10 ವರ್ಷಗಳಿಂದ ವಾಸ ಮಾಡ್ತಾ ಇದ್ದಂತ ಜನ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂದ್ರೆ ನಾವು ಹಲವು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ, ನಮ್ಮ ಹತ್ರ ದಾಖಲೆಗಳಿದೆ, ಆದ್ರೂ ಕೂಡ ಬಂದು ಈ ರೀತಿಯಾಗಿ ನಮ್ಗೆ ಯಾವುದೇ ರೀತಿಯಾದಂತ ನೋಟಿಸ್ ಕೂಡ ನೀಡದೆ ದಬ್ಬಾಳಿಕೆ ಮಾಡ್ತಿದೆ ಬಿಡಿ ಅನ್ನೋ ತರದ ಆಕ್ರೋಶವನ್ನು ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನೇರವಾಗಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ. ಸರ್, ಈಗ ಬಿಡಿ ಹೇಳ್ತಾ ಇದೆ ಇದು ಒತ್ತುವರಿ ಆಗಿದೆ, ಒತ್ತುವರಿ ತೆರವು ಮಾಡ್ತಾ ಇದೀವಿ ನಾವು ಅಂತ. ಇದು ಬಿಡಿಎ ಪ್ರಾಪರ್ಟಿ ಅಲ್ಲ, ಇದು ವಂಶಸ್ಥರು ಪ್ರಾಪರ್ಟಿ. ಇದು ಅವತ್ತು 100 ವರ್ಷ ಕಾಲದಿಂದನೂ ನಾವು ಇಲ್ಲೇ ಇರೋದು. ನಮ್ಮ ಅಜ್ಜಿ ತಾತನಿಂದ ಹಿಡಿದು ನಾವು ಹಸು ಎಮ್ಮೆ ಕಟ್ಕೊಂಡು ಇಲ್ಲೇ ವಾಸ ಇದ್ದಿದ್ದು. ಅವರು ಫುಲ್ 10 ಎಕರೆ 13 ಕುಂಟೆ ಅಕ್ವೈರ್ ಮಾಡಿದಾಗ 35 ಕುಂಟೆ ಇದು ಹಳೆ ಮನೆ ಪ್ರದೇಶ ಅಂತ ಅಂದ್ಬಿಟ್ಟು ಕೈ ಬಿಟ್ಟಿರೋಂಥ ಜಾಗ. ಅವಾರ್ಡಲ್ಲೂ ಮೆನ್ಷನ್ ಇದೆ. ಅವಾರ್ಡಲ್ಲೂ 35 ಕುಂಟೆ ಖಾತಾದಾರರಿಗೆ ಅಂತ ಅಂದ್ಬಿಟ್ಟೆ ಬಿಟ್ಟಿದ್ದಾರೆ. ಹುಚ್ಚಮ್ಮ ಅನ್ನೋದು ಖಾತಾದಾರರು, ಎಂಟೈರ್ ಲ್ಯಾಂಡ್ಗೆ ಹುಚ್ಚಮ್ಮ ಅನ್ನೋರೇ ಖಾತಾದಾರರಿಗೆ 35 ಕುಂಟೆ ಅಂತ ಎಸ್ಪೆಷಲಿ ಮೆನ್ಷನ್ ಮಾಡಿ ಬಿಟ್ಟಿರೋಂಥ ಜಾಗ ಇದು. ತಿರ್ಗಾ ಅವರೇ ಬಂದು ಅಕ್ವೈರ್ ಮಾಡ್ತಾ ಇದ್ದಾರೆ ಬಿಡಿಎ ಪ್ರಾಪರ್ಟಿ ಅಂತ. ಆಕ್ಚುಲಿ ಇದು ವಂಶಸ್ಥರು ಪ್ರಾಪರ್ಟಿ, ಖಾತಾದಾರರು ಪ್ರಾಪರ್ಟಿ, ಹುಚ್ಚಮ್ಮನ್ ಪ್ರಾಪರ್ಟಿ. ಇದು ಹಳೆ ಮನೆ ಪ್ರದೇಶ ಅಂತಾನೆ ಬಿಟ್ಟಿದ್ದು 35 ಕುಂಟೆ. ಈಗ ಇವರು ಏಕಾಏಕಿ ವಿತೌಟ್ ಎನಿ ನೋಟಿಸ್, ಏನು ಒಂದೇ ಒಂದು ನೋಟಿಸ್ ಸರ್ವ್ ಮಾಡ್ದೇನೆ ಈ ತರ ಬಂದು ದಾಳಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಮಗಳ ಜಾಗವಯ್ಯ, ಅವ್ರ ಅತ್ತೆಯ ಜಾಗವೇ ಇದು. ಅವ್ರ 100 ವರ್ಷ ಕಾಲದಿಂದಲೂ ಅವ್ರ ಕಾಲದಿಂದಲೂ ಇದ್ರು, ಅವ್ರ ಅತ್ತೆ ಮಾವ ಕಾಲದಿಂದಲೂ ಇಲ್ಲೇ ಇದ್ರು. ಈಗ ಬಿಡಿ ಅವ್ರು ಹೇಳ್ತಾ ಇದಾರೆ ಇದು ಒತ್ತುವರಿ ಆಗಿದೆ, ಅದಕ್ಕೆ ನಾವು ತೆರವು ಮಾಡಬೇಕು ಅಂತ. ನೀವು ಹೇಳ್ತಿದ್ರಿ ನಮ್ ಜಾಗ ಇದು, ಪಿತ್ರಾರ್ಜಿತ ಆಸ್ತಿ ಅಂತ. ದಾಖಲೆಗಳೆಲ್ಲ ಇದಾವ ನಿಮ್ಮ? ಇದೆ ಸರ್, ನಮ್ಮ ಹತ್ರ ಇದೆ ಸರ್. ಇದು 35 ಕುಂಟೆ ಏನು ಅಂತ ಇದ್ದದ್ದು ಅದು ನಮ್ದೇ ಸರ್. ಇದು ಬಿಡಿಎ ಸೈಟ್ ಅಲ್ಲ ಸರ್. ಇದು ಮುಂಚೆಯಿಂದನೂ ಹಳೆ ಮನೆ ಪ್ರಾಂತ್ಯ. ಇದೆಲ್ಲಾನು ಹಳೆ ಮನೆ. 15 ಕುಟುಂಬದವ್ರು ನಾವು ಅವಾಗಿಂದ ಇಲ್ಲೇ ವಾಸ ಮಾಡ್ತಾ ಇರೋದು. ಇಲ್ಲೇ ನಮ್ಮ ಜೀವನ ಕಟ್ಕೊಂಡಿರೋದು. ಈಗ ನಮ್ ಕಟ್ಟಕ್ ಆಗಲ್ಲ ಅಂತ ಡೆವಲಪರ್ ಕೊಟ್ಟಿದ್ದು. 15 ಕುಟುಂಬ ಇದೆ ಸರ್ ಇಲ್ಲಿ. 15 ಕುಟುಂಬ ಇದ್ದೆ ಏಕಾಏಕಿ ಬಂದೆಲ್ಲ ಭಯ ಪಡಿಸೋದು, ಹೊಡೆದಾಕ್ತಿವಿ ಅನ್ನೋದು, ಸುಮ್ಮನೆ
ಮಾತುಗಳಾಡೋದು ಕೇಸ್ ಹಾಕೋದು ಅಥವಾ ಕೋರ್ಟ್ಗೆ ಹೋಗೋದು ಏನು ಮಾಡಿಲ್ವ? ಎಲ್ಲ ಮಾಡಿದೆ ಸರ್. ಸ್ಟೇ ಇದೆ ಸರ್. ಸ್ಟೇ ಇದ್ರೂ ಇವರು ಏಕಾಏಕಿ ಬಂದು ಹೊಡೆದಾಕಿದ್ದಾರೆ. ಈಗ ಎಲ್ಲಾರು JCB ಬಂದ್ರೆ ಎಲ್ಲಾರನು ಸಾಯಿಸ್ಬಿಟ್ಟು ಇದು ಹೊಡೆದಾಕ್ಲಿ. ಈ ಫ್ಯಾಮಿಲಿ ಎಷ್ಟು ಜನ ಇರ್ತಾರೆ ಅವ್ರೆಲ್ಲಾರನು ಫಸ್ಟ್ ಸಾಯಿಸ್ಲಿ ಅವರು, ಆಮೇಲೆ ಬಂದು ಇದು ಹೊಡೆದಾಕ್ಲಿ. ಇನ್ನೇನ್ ಮಾಡಕ್ ಇದು ನಮ್ಗೆ ನಾವೇ ಸತ್ತೋದ್ರೆ ಜಾಗ ಏನ್ ಮಾಡಕ್ಕೆ? ಶೇ ಇದ್ರೆ ಬಂದು ಹೊಡಿತಾ ಇದ್ದಾರೆ. ಯಾಕೆ ಎಲ್ಲಾರನು ಸಾಯಿಸ್ಬಿಟ್ಟು ಅಲ್ಲ ಸರ್, ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ ಅಧಿಕಾರಿಗಳು ಅನ್ಕೊಂಡವ್ರೆ. ನಮ್ ಜಾಗ ಬಿಟ್ಟು ನಾವು ನಮಗ್ ತಲೆ ಕೆಟ್ಟೈತೆ ಸರ್ ಬಿಡಿಯೋ ಜಾಗದಲ್ಲಿ ಇರೋದಕ್ಕೆ. ನಮಗ್ ಗೊತ್ತೇ ಇಲ್ವಾ? ಹಳೆ ಮನೆ ಫೋಟೋಸ್ ಇದೆ, ವಿಡಿಯೋಗಳಿದೆ ಸರ್. ನಮ್ ಮನೆಗಳು ಹೆಂಗಿದಾವೆ ಅಂತವ. ಒಂದು ಕಂಬ ತೆಗೆದ್ರೆ ಮನೆ ಬಿದ್ದೋಗೋ ಸಿಚುವೇಶನ್ ಅಲ್ಲಿ ಇತ್ತು. ದೇವ್ರ ತರ ಬಂದು ಇವರು ಬಿಲ್ಡರ್ಸ್ ನಮಗ್ ಮಾಡ್ಕೊಟ್ರು ಸರ್. ನಮ್ಗೆ ಯೋಗ್ಯತೆ ಇಲ್ಲ ಸರ್, ಅದ್ ನಿಜ. ಯೋಗ್ಯತೆ ಇಲ್ದಲೆ ನಾವು ಬಿಲ್ಡರ್ ಕೊಟ್ಟಿದ್ದು. ಅದಕ್ಕೋಸ್ಕರನೇ ಹೋಗಿ ಸರ್. ಬೀದಿ ಅಲ್ಲ ಸರ್, ಬೀದಿ ನಿಂತ್ಕೋಬೇಕು. ನಮ್ ಕೈಲಿ ದುಡಿಯೋ ಶಕ್ತಿನೂ ಇಲ್ಲ ಸರ್. ಅಂತ ಸಿಚುವೇಶನ್ ಎಲ್ಲರೂ ಇದ್ರು. ದೇವ್ರ ತರ ಬಂದ್ ಬಿಲ್ಡರ್ ನಮಗೆ ಕೊಟ್ಟಿದ್ರು ಸರ್. ಹಾಗಾಗಿ ನಾವು ಕೊಟ್ಟೋ ಪಾಪ. ಸ್ಟೇ ಇದ್ರು ಏಕಾಕಿ ಯಾರಿಗೂ ಏನೋ ಒಂದು ಇಷ್ಟ ಇದನ್ನು ಕೊಟ್ಟಂಗ್ ಬಂದ್ ನೋಟಿಸ್ ಕೊಡ್ದಂಗ್ ಬಂದ್ ಹೊಡೆದಿದ್ದಾರೆ ಸರ್. ಇದಕ್ಕೆಲ್ಲ ನೇರ ಹೊಣೆ ಬಿಡಿಯೋದಾರೆ ಆಗ್ತಾರೆ ಸರ್. ಯಾರಿಗೂ ಒಂದ್ ಹೆಚ್ಚು ಕಮ್ಮಿ ಆದ್ರೂ ಸರ್. ಜಾಗದಲ್ಲಿ ಅಂದ್ರೆ ಹಲವು ವರ್ಷಗಳಿಂದ ವಾಸ ಮಾಡ್ತಾ ಇದ್ದಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಅಂದ್ರೆ BDA ಅವರು ಏಕಾಏಕಿ ಬಂದು ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಿದ್ದಾರೆ ಅನ್ನುವಂಥದ್ದು. ನಾವು ತಲತಲಾಂತರಗಳಿಂದ ಇಲ್ಲೇ ವಾಸ ಮಾಡ್ತಾ ಇದ್ದೀವಿ, ಈಗ ನೋಡಿದ್ರೆ ಏಕಾಏಕಿ ಇದು ಮಾಡ್ತಿದ್ದಾರೆ. ನಮ್ಮ ಹೆಣಗಳ ಮೇಲೆ ಅವರು ಒತ್ತುವರಿ ಅಂದ್ರೆ ಇದೇನು ತೆರವು ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ, ನಮ್ಮ ಮೇಲೆ ಮೊದಲು ಬುಲ್ಡೇಜರ್ ಅನ್ನ ಹತ್ತಿ ಅನ್ನೋ ತರದ ಆಕ್ರೋಶವನ್ನು ಇವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.